ಗೊತ್ತಿಲ್ಲ ನಾನು, ನೀವು ಹೇಳ್ತಾ ಇರೋದೇನೆ. ಮೊನ್ನೆ DCM ಅವರು CM ಮನೆಗೆ ಬಂದಿದ್ರು, CM ಅವ್ರ ಮನೆಗೆ ಹೋಗ್ತಾರೆ. ನಮ್ಮ DCM ನಮ್ಮ CM ಇಟ್ಸ್ ಕ್ವೈಟ್ ನ್ಯಾಚುರಲ್. ನಾವು ಕದ್ರೆ ನಾನು ಹೋಗ್ತೀನಿ. ಹಂಗಾರೆ ಈಗ 15 ದಿವಸದಿಂದ ನಡೀತಾ ಇತ್ತಲ್ಲ ಸರ್, ಏನು ನಡೀತಾ ಇತ್ತು? ಕದನ ಅಂತ ಅಲ್ಲಿ ಯಾರು ಕದನ ಅಂತ CM ಹೇಳಿಲ್ಲ. ವಿರೋಧ ಪಕ್ಷದ ಮಾತುಗಳಿಗೆಲ್ಲ ನಾವು ಉತ್ತರ ಹೇಳಕ್ಕಾಗ್ತದಾ? ವಿರೋಧ ಪಕ್ಷದವರಿಂದ BJP ಅವರ ಅವ್ರದ್ದೇ ಯತ್ನಾಳು, ಆ ಕಡೆ ವಿಜೇಂದ್ರ ಬಾಡ ಅಂತಾರೆ, ಈ ಕಡೆ ಯಾರು ಅರವಿಂದ್ ಲಿಂಬಾವಳಿ ಅವರೊಂದು ಗ್ರೂಪ್ ಮಾಡ್ಕೊಂಡವ್ರೆ. ಅದನ್ನೆಲ್ಲ ಫಸ್ಟ್ ಅವ್ರು ಸಾಲ್ವ್ ಮಾಡೋಕ್ಕೆ ಹೇಳಿ. ನಮ್ಮ ಪಕ್ಷದ ಉಸಾಬರಿ ಅವ್ರಿಗೆ ಯಾಕೆ? ನಮ್ಮ ಪಕ್ಷದಲ್ಲಿ ಯಾರಿಗೆ ಏನು ಮಾಡಬೇಕು ಅಂತ ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ನಿರ್ಧಾರ ತಗೋತದೆ. ಪ್ರಸ್ತುತ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇದ್ದಾರೆ, ಉಪಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಇದ್ದಾರೆ. ಅವರಿಬ್ಬರು ಮಾತಾಡ್ಕೊತಾರೆ, ಯಾವಾಗ ಮಾತಾಡಬೇಕು, ಏನು ಮಾಡಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. BJP ಅವ್ರ ಮಾತುಗಳಿಗೆಲ್ಲ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ. ಯಾವಾಗಾದರೂ BJP ಅವರು 5 ವರ್ಷ 2 ವರ್ಷ 3 ವರ್ಷ ಯಾವುದಾದ್ರೂ ಕರೆಕ್ಟಾಗಿ ಆಡಳಿತ ನಡೆಸಿದಾರಾ? ಒಂದೊಂದ್ಸರಿ ಸರ್ಕಾರ ಇದ್ದಾಗ 3 ಜನ ಮುಖ್ಯಮಂತ್ರಿಗಳು ಕೊಟ್ಟಂಥದ್ದು. ನಮ್ಮ ಸರ್ಕಾರದಲ್ಲಿ ಆ ಥರ ಏನಿಲ್ಲ. ಸೌಹಾರ್ದಯುತವಾಗಿ ಇಬ್ಬರು ಮಾತಾಡ್ದವ್ರೆ, ಕೂತ್ಕೊಂಡವ್ರೆ, ಎಲ್ಲ ಕರೆಕ್ಟಾಗಿದೆ. ಜಗಳ ಆಗಬೇಕಾಗಿತ್ತು ಪಾಪ ಇವರಿಗೆ, ಜಗಳ ಆಗಬೇಕಾಗಿತ್ತು ಇವರಿಗೆ, ಯಾರಿಗೆ? BJP ಅವರಿಗೆ. ಅದಾಗಿಲ್ಲ ಅನ್ನೋದೇ ಪಾಪ ಅವರಿಗೆ ಭಾಳ ಹೊಟ್ಟೆ ಉರಿ ಬಂದ್ಬಿಟ್ಟಿದೆ. ಸ್ವಲ್ಪ ಜಲಸೀಲ್ ತಗೊಂಡ್ರೆ ಸೊರೈತಿದೆ.